ಎಲ್ಲರಿಗೂ ನಮಸ್ಕಾರ. ಇದೇನಿದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ನನ್ನ ಈ ವಿಡಿಯೋ ಶುರುವಾಗೋದೇ ಇಲ್ಲಿಂದ. ನಾನು ನನ್ನ ಫ್ರೆಂಡ್ಸು ಒಂದು ಲೋ ಬಡ್ಜೆಟ್ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ತಲೆಗೆ ಬಂದಿದ್ದು ಫ್ರೀ ಬಸ್ ಅವಕಾಶನ ಉಪಯೋಗಿಸ್ಕೊಳ್ಳೋಣ ಅಂತ. ಬೆಂಗಳೂರಿನಿಂದ ಒಂದು 50ರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದು 285 MH BMTC ಬಸ್ಸನ್ನು ಹಿಡಿದು ಅಲ್ಲಿಂದ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನಮ್ಮ ಆರಂಭದ ಪ್ರಯಾಣ ತುಂಬ ಸುಖಕರವಾಗಿತ್ತು. ನಮಗೆ ಒಳ್ಳೆ ಸೀಟ್ ಸಿಕ್ತು. ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ದೊಡ್ಡಬಳ್ಳಾಪುರ ಸೇರಿಕೊಂಡ್ವಿ. ಟಿಫನ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಗುರುಸಾಗರ ಅನ್ನೋ ಹೋಟೆಲ್ ಒಳಗಡೆ ಬಂದ್ವಿ. ಹೋಟೆಲ್ ಒಳಗಡೆ ನೋಡಿದ್ರೆ ನೀವು ಎಷ್ಟೊಂದು ಫ್ರೀಡಮ್ ಫೈಟರ್ಸ್ನ ಫೋಟೋಗಳು ಹಾಕಿದ್ದಾರೆ, ಕನ್ನಡದ ಪ್ರಸಿದ್ಧ ಕೃತಿಕಾರರ ಫೋಟೋಗಳನ್ನ ಹಾಕಿದ್ದಾರೆ. ಮತ್ತು ಇದೊಂದು ಒಳ್ಳೆ ಶುಚಿಯಾದ ಹೋಟೆಲ್ ಕೂಡ. ಹಾಗೆಯೇ ಉಣ್ಣಿ ಕೃಷ್ಣನ್ ಫೋಟೋ ಕೂಡ ಹಾಕಿದ್ದಾರೆ. ಆ ಫೋಟೋಗಳನ್ನೆಲ್ಲ ನೋಡಿ ನಮಗೆ ಖುಷಿ ಆಯಿತು. ಹಾಗೆಯೇ ಇಡ್ಲಿ ಸಾಂಬಾರ್ ಎಲ್ಲರೂ ಸವಿದು ಹೊರಗಡೆ ಬಂದು ಮತ್ತೆ ನಮ್ಮ ಮುಂದಿನ ಪ್ರಯಾಣ ಮುಂದುವರಿಸೋಣ ಅಂತ ಹೊರಗಡೆ ಬಂದ್ವಿ. ದೊಡ್ಡಬಳ್ಳಾಪುರದ ತಾಲೂಕಿನ SS ಘಾಟಿ ಪೋಸ್ಟಿನಲ್ಲಿ ಈ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ನಾವು ಅಲ್ಲಿಗೆ ಬಸ್ಗಳು ಕೂಡ ಇದೆ. ನಾವು ಆಟೋ ಹಿಡಿದು ಅಲ್ಲಿಂದ ಮುಂದೆ ಸಾಗ್ತಾ ಇದ್ವಿ. ಆಟೋ ಹಿಂದೆ ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು ಹಿಂದೆ ಕೂತಿದ್ದ ಎಕ್ಸ್ಪೀರಿಯೆನ್ಸು. ರೋಡನ್ನ ನೋಡ್ತಾ ಅಕ್ಕಪಕ್ಕ ಮನೆ ಮರ ಗಿಡಗಳನ್ನ ನೋಡ್ತಾ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ತಲುಪಿದ್ವಿ. ಈ ಘಾಟಿಯಲ್ಲಿರುವ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನ ದೇವಸ್ಥಾನ ಸುಮಾರು 600 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ. ಈ ದೇವಾಲಯದ ವಿಶೇಷತೆ ಏನೆಂದರೆ, ಮುಖ್ಯ ದೇವತೆಯಾದ ಸುಬ್ರಹ್ಮಣ್ಯ ಅಂದರೆ ಕಾರ್ತಿಕೇಯ ನರಸಿಂಹನ ಸಾಂಗತ್ಯದಲ್ಲಿ ಕಂಡುಬರ್ತಾನೆ. ಪುರಾಣಗಳ ಪ್ರಕಾರ 2 ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿವೆ ಎಂದು ನಂಬಲಾಗಿದೆ. ಈ ದೇವಸ್ಥಾನ ಹಿಂದೂ ದೇವತೆ ಕೇತುವಿನ ಆರಾಧನೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿದೆ. ಬ್ರಹ್ಮ ರಥೋತ್ಸವದಲ್ಲಿ ಅಂದರೆ ಪುಷ್ಯ ಶುದ್ಧ ಷಷ್ಠಿ ಎಂದು ಇಲ್ಲಿ ವಿಶೇಷ ಆಚರಣೆಗಳು ನಡೆಯುತ್ತವೆ. ಇಲ್ಲಿ ನರಸಿಂಹ ಜಯಂತಿಯು ಕೂಡ ವಿಶೇಷವಾಗಿ ಆಚರಿಸಲಾಗುವುದು. ನಾವೆಲ್ಲರೂ ಕ್ಯೂನಲ್ಲಿ ನಿಂತು ನಿಧಾನವಾಗಿ ನಡೆದು ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದ ಕ್ಯೂ ಒಳಗಡೆಯಿಂದ ಶುರುವಾಗುತ್ತೆ, ಒಂದು ಸುತ್ತು ಬರುತ್ತೆ. ಹಾಗೆಯೇ ದೇವಸ್ಥಾನದ ಕ್ಯೂನಲ್ಲಿ ನಿಂತು ಹೋಗ್ತಾ ಇದ್ದಾಗೆ ನಮಗೆ ತುಂಬ ಕೋತಿಗಳು ಕಂಡುಬಂದು. ಇಲ್ಲಿ ಕೋತಿಗಳ ಕಾಟ ತುಂಬಾ ಜಾಸ್ತಿ ಇದೆ. ನಾವು ನಮ್ಮ ವಸ್ತುಗಳನ್ನು ಹುಷಾರಾಗಿ ಬ್ಯಾಗ್ಗಳನ್ನ ಇಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಅವು ಎಳ್ಕೊಂಡು ಹೋಗ್ಬಿಟ್ಟು ತಿಂದಾಕ್ಬಿಡ್ತವೆ. ಅದರಿಂದ ಬೆಟರು ಏನು ತಿಂಡಿ ತಿನಿಸುಗಳನ್ನ ತರದೇ ಇರೋದು ದೇವಸ್ಥಾನದ ಒಳಗೆ ಒಳ್ಳೆಯದು ಅಂತ ಅನಿಸುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಾ ನೀವು ಗೋಪುರ ಹಾಗೆ ದೇವಸ್ಥಾನದ ಸುತ್ತಮುತ್ತ ನೋಡಿದ್ರೆ ಎಲ್ಲ ರೀತಿಯ ದೇವರುಗಳ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಹಾಗೆ ಅವುಗಳನ್ನು ಬಣ್ಣಗಳ ಪೇಂಟ್ಗಳನ್ನು ಬೆಳೆದು ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ. ನಾವು ಮುಂದೆ ಹೋಗ್ತಾ ಒಂದು ಗರುಡ ಗಂಬವನ್ನು ನೋಡ್ಬೋದು, ತುಂಬ ಎತ್ತರಕ್ಕಿದೆ. ದೇವಸ್ಥಾನದ ಹೊರಗಡೆ ಅಂತೂ ತುಂಬ ಬಿಸಿಲು, ಸೆಕೆ, ಬೆವರು ಸುರಿತಾ ಇತ್ತು, ಕಾಲೆಲ್ಲ ಸುಟ್ಟೋಗ್ತಾ ಇತ್ತು. ನಾವು ಒಳಗಡೆ ಬಂದಿದ ತಕ್ಷಣ ನಮಗೆ AC ಕೂಲ್ ಫೀಲಿಂಗ್ ಬಂತು. ಯಾಕಂದರೆ ಒಳಾಂಗಣ ದೊಡ್ಡ ದೊಡ್ಡ ಬಂಡೆಗಳಿಂದ ಮಾಡಲಾಗಿತ್ತು. ನಾವು ಮುಂದೆ ಸಾಗಿ ದೇವರ ದರ್ಶನ ಪಡೆದ್ವಿ. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ದೇವರಿಗೆ ಒಳ್ಳೆ ಅಲಂಕಾರ ಮಾಡಿದರು. ನಮಗೆ ಯಾಕೋ ತುಂಬ ಸಂತೋಷ ಆಯಿತು. ತುಂಬ ಹತ್ತಿರದಿಂದ ದೇವರನ್ನ ನೋಡಿದ್ವಿ, ಗರುಡಗಂಬದ ದರ್ಶನ ಮಾಡಿದ್ವಿ. ಎಲ್ಲ ಆದಮೇಲೆ ಅಲ್ಲೇ ಒಂದು ಅರ್ಧ ಗಂಟೆ ಕೂತು ಎಲ್ಲರೂ ಮಾತಾಡಿಕೊಂಡು ದೇವಸ್ಥಾನದ ಇತಿಹಾಸವನ್ನು ಮೆಲುಕು ಹಾಕಿ ಮುಂದಕ್ಕೆ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ಹೋಗ್ತಾ ಒಂದು ದೇವರದ ರಥ ಕಾಣಿಸುತ್ತೆ, ಹಾಗೆ ಪ್ರಸಾದ ಕೌಂಟರ್ ಕಾಣಿಸುತ್ತೆ. ಮುಂದಕ್ಕೆ ಹೋದರೆ ದೇವಸ್ಥಾನದ ಸೈಡ್ನಲ್ಲಿ ಭೋಜನ ಶಾಲೆ ಕಾಣಿಸುತ್ತೆ. ನೀವು ಸೈಡ್ನಲ್ಲಿ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಬೇಕು. ಅಲ್ಲಿ ಒಬ್ಬರು ದಾಸಯ್ಯ ಕೂತಿದ್ರು, ಗಂಟೆ ಜಾಗಟೆ ಬಾರಿಸ್ತಾ ಏನಾದರೂ ಇದ್ದರೆ ಕೊಡಿ ಅಂತ ಕೇಳ್ತಾಯಿದ್ರು. ಇಂಥವ್ರನ್ನೂ ಈಗಲೂ ಕೂಡ ನಾವು ಕಾಣ್ಬೋದು ದೇವಸ್ಥಾನಗಳಲ್ಲಿ. ಇಲ್ಲಿ ನೋಡಿ, ಇದೊಂದು ದೊಡ್ಡ ಭೋಜನ ಶಾಲೆ. ಇಲ್ಲಿ ಆರಾಮವಾಗಿ ವಿಶ್ರಾಂತಿ ತೊಗೋಬೋದು, ಮತ್ತು ಒಳಗಡೆ ಹೋಗಿ ಭೋಜನ ಕೂಡ ಮಾಡ್ಬೋದು. ನಾವು ಡಿಸೈಡ್ ಮಾಡಿದ್ವಿ ದೇವಸ್ಥಾನದ ಹಿಂಭಾಗ ಬೇರೆ ಏನೋ ಇದೆ ನೋಡೋದಕ್ಕೆ, ಅದು ಫಸ್ಟ್ ನೋಡಿಬಿಟ್ಟು ಆಮೇಲೆ ಭೋಜನ ಶಾಲೆಗೆ ಬರೋಣ ಅಂದ್ಕೊಂಡು ಅಲ್ಲಿಗೆ ಹೊರಟ್ವಿ.
ದೇವಸ್ಥಾನದ ಹಿಂಭಾಗ ಮೆಟ್ಟಲು ಇಳಿದು ನಡೆದುಕೊಂಡು ಹೋದರೆ ನಮಗೆ ನಾಗ ಪ್ರತಿಷ್ಠಾಪನೆ ಮಾಡಿರೋದು ಕಾಣಿಸುತ್ತೆ. ಇಲ್ಲಿ ಸಾವಿರಾರು ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಲಾಗಿದೆ. ಘಾಟಿ ಸುಬ್ರಹ್ಮಣ್ಯ ಭಾರತ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರ. ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ನಾಗರೂಪದಲ್ಲಿ ಆರಾಧಿಸಲಾಗುತ್ತದೆ. ಇಲ್ಲಿ ಹರಕೆ ಹೊತ್ತುಕೊಂಡು ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರೆ ಹರಕೆ ಕಟ್ಟಿಕೊಂಡವರ ಬೇಡಿಕೆ ಖಂಡಿತವಾಗಿಯೂ ಈಡೇರುತ್ತೆ ಅಂತ ಎಲ್ಲರ ಪ್ರತೀತಿ ಇದೆ. ಅದರಲ್ಲೂ ಸಂತಾನ ಭಾಗ್ಯವನ್ನು ಬೇಡಿ ಬರುವ ಮಹಿಳೆಯರು ಈ ದೇಗುಲದ ಮಹಿಮೆಯನ್ನು ಕಂಡು ಈ ದೈವದ ಶಕ್ತಿಯನ್ನು ಮನೆಗಂಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೋರಿಕೆಗಳನ್ನೇ ಇಟ್ಟುಕೊಂಡು ಇಲ್ಲಿ ಬಂದು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಹರಕೆಗಳು ಕೂಡ ಈಡೇರುವುದನ್ನು ಎಷ್ಟೊಂದು ಜನ ಮಾತಾಡೋದನ್ನು ಕೂಡ ನಾನು ಕೇಳಿದ್ದೀನಿ. ಅದೇ ಜಾಗದ ಮಧ್ಯದಲ್ಲಿ ಒಂದು ಚಿಕ್ಕ ನಾಗದೇವತೆಯ ದೇವಸ್ಥಾನ ಕೂಡ ಇದೆ. ನಾವೆಲ್ಲರೂ ಎಲ್ಲ ನಾಗದೇವತೆಗಳ ವಿಗ್ರಹಗಳನ್ನು ಸುತ್ತು ಹಾಕಿ ಅಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡ್ವಿ. ಹಾಗೆ ಅಲ್ಲೊಂದು ಕಲ್ಯಾಣಿ ಇದೆ. ಮುಂಚೆ ಕಲ್ಯಾಣಿ ಒಳಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಇತ್ತು. ಈಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲರೂ ಪ್ಲಾಸ್ಟಿಕ್ಕು ಬಟ್ಟೆ ಎಲ್ಲ ಹಾಕಿ ಗಲೀಜು ಮಾಡ್ತಾಯಿದ್ರು ಅಂತ. ಸೊ ನಮ್ಮ ಜನರು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಎಲ್ಲ ದೇವಸ್ಥಾನಗಳು ಪ್ರಸಿದ್ಧವಾದ ಹಾಗೂ ಪವಿತ್ರವಾದ ಸ್ಥಳಗಳು. ನಮಗೆ ಒಂದು ಜನರಲ್ ನಾಲೆಡ್ಜ್ ಇರಬೇಕು. ಅಂಥ ಜಾಗಗಳನ್ನ ನಾವು ಶುಚಿಯಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಅಲ್ಲೇ ಓಡಾಡಿ ದೇವ್ರ ದರ್ಶನ ಪಡೆದು ಕಾಲ ಕಳೆದ್ವಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಆಲದ ಮರಗಳನ್ನೆಲ್ಲ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂಡ. ಆಮೇಲೆ ಭೋಜನ ಶಾಲೆಗೆ ಹೋಗೋಣ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಮುಂದೆ ಬಂದ್ವಿ. ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿದ್ದಾರೆ. ಮನಸ್ಸು ಶುಚಿ ಇರಲು ಮಂದಿರ ಬೇಕು, ಮಂದಿರ ಶುಚಿ ಇಡಲು ಮನುಜ ಬೇಕು, ಮನುಜ ಕೂಡ ಗಿಡ ಮರಗಳನ್ನು ಬೆಳೆಸಬೇಕು ಅಂತಂದ್ಬಿಟ್ಟು ಬೋರ್ಡ್ಗಳನ್ನೆಲ್ಲ ಹಾಕಿದ್ದಾರೆ. ಓದೋದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಭೋಜನ ಶಾಲೆಗೆ ಬಂದು ಭೋಜನ ಶಾಲೆಯಲ್ಲಿ ಒಳ್ಳೆ ಊಟನ ಬಡಿಸ್ತಾಯಿದ್ರು. ಸೆಲ್ಫ್ ಸರ್ವೀಸು ಮಾಡ್ತಾಯಿದ್ರು. ನಾವುಗಳು ಕೂಡ ಪೊಂಗಲ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಆ ದಿನದ ವಿಶೇಷ ಆಗಿತ್ತು. ನಾವು ಕೂಡ ತಗೊಂಡು ತಿಂದು ಸ್ವಲ್ಪ ಸಮಯದ ನಂತರ ಬೆಂಗಳೂರಿನ ಕಡೆಗೆ ವಾಪಸ್ ಹೊರಟ್ವಿ. ನಮ್ಮ ಬಡ್ಜೆಟ್ ಪ್ಲ್ಯಾನು ಎಷ್ಟಾಯಿತು ಅಂತ ಗೆಸ್ ಮಾಡ್ತೀರಾ? ಜಸ್ಟ್ 100 ರೂಪೀಸ್ ಅಷ್ಟೇ ನಮ್ಮ ಬಡ್ಜೆಟ್ ಪ್ಲ್ಯಾನು. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಈ ಫ್ರೀ ಬಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ದಿನದ ಟ್ರಿಪ್ಗೆ ಅಂತ ಹೋಗಿ ಎಲ್ಲ ಜಾಗಗಳನ್ನ ನೋಡ್ಕೊಂಡು ಬರ್ಬೋದು. ಇದೊಂದು ಒಳ್ಳೆಯ ಅವಕಾಶ ನಮ್ಗೆ ಸಿಕ್ಕಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ.